ಉತ್ತರ ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿದೆ. ಇಂದು ಮತ್ತೆ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ. ನೋಡಿ, ಮತ್ತೆ ಬರ್ತಾ ಇದ್ದಾರೆ ರಾಜ್ಯಕ್ಕೆ. ಕೊನೆ ಹಂತದ ಚುನಾವಣೆ ಇದು. ಕೇವಲ ಒಂದೇ ಒಂದು ದಿನ ಮಾತ್ರ ಬಾಕಿ ಇದೆ. ನಾಳೆ ಬಹಿರಂಗ ಪ್ರಚಾರಕ್ಕೆ. ನಾಳೆ ಅಂದ್ರೆ 5ನೇ ತಾರೀಕು, 6ನೇ ತಾರೀಕು ಮನೆ 7ಕ್ಕೆ ವೋಟಿಂಗ್ ಇದೆ. ಹಾಗಾಗಿ ಇದು ಕೊನೆ ಹಂತದ ಪ್ರಚಾರ, ಇದು ಲಾಸ್ಟ್. ಇದು ಪ್ರಿಯಾಂಕಾ ಗಾಂಧಿ ಅವರು ಮೊನ್ನೆ ಬಂದಿದ್ದರು ಚಿತ್ರದುರ್ಗ ಮತ್ತು ಬೆಂಗಳೂರು ದಕ್ಷಿಣದಲ್ಲಿ ಪ್ರಚಾರ ಮಾಡಿ ಹೋಗಿದ್ರು. ಈಗ ಬರ್ತಾ ಇದ್ದಾರೆ ಮತ್ತೆ ಸಂಜೆ 5 ಗಂಟೆಗೆ ಮುನ್ಸಿಪಲ್ ಕಾಲೇಜು ಮೈದಾನದಲ್ಲಿ ಬೃಹತ್ ಸಮಾವೇಶ ಇದೆ ಗದಗ್ನಲ್ಲಿ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ನಾಯಕರು ಭಾಗಿಯಾಗ್ತಾರೆ. ಈ ಮೂಲಕ ಉತ್ತರ ಕರ್ನಾಟಕದಲ್ಲಿ 14ರಲ್ಲಿ 10 ಗೆಲ್ಲಬೇಕು ಅಂತ ಕಾಂಗ್ರೆಸ್ ನಾಯಕರು ಪ್ಲಾನ್ ಮಾಡಿದ್ದಾರೆ. ಪ್ರಿಯಾಂಕಾ ಗಾಂಧಿ ಅವರ ಮೂಲಕ ಮಹಿಳಾ ಮತದಾರರ ಪ್ಲಾನ್ ಇದು. ಗದಗ್ ನಗರದಲ್ಲಿ ಪ್ರಿಯಾಂಕಾ ಗಾಂಧಿ ಅವರಿಂದ ಮತ ಶಿಕಾರಿ ಇರುತ್ತೆ ಇವತ್ತು. ನೋಡಿ, ಗದಗ್ ಹಾವೇರಿ 2 ಜಿಲ್ಲೆ ಸೇರಿ ಒಂದು ಲೋಕಸಭಾ ಕ್ಷೇತ್ರ, ಅಂದರೆ 2 ಸೇರಿ ಅದರಲ್ಲೂ 2 ಕ್ಷೇತ್ರವನ್ನು ಇಲ್ಲಿ ಹಾವೇರಿಗೆ ಸೇರ್ಪಡೆ ಮಾಡಿ ಒಂದು ಲೋಕಸಭಾ ಕ್ಷೇತ್ರ ಅಂತ ಮಾಡಿದ್ದಾರೆ. ಅಂದರೆ ಓವರಾಲ್ ನಾವು ಹಾವೇರಿ ಲೋಕಸಭಾ ಕ್ಷೇತ್ರ ಅಂತ ಹೇಳ್ತೇವೆ. ಹಾಗಾಗಿನೇ ಈಗ ಇವತ್ತಿನ ಪ್ರಿಯಾಂಕಾ ಗಾಂಧಿಯವರ ಒಂದು ಸಮಾವೇಶ, ದೊಡ್ಡ ಮಟ್ಟದಲ್ಲಿ ಕಾರ್ಯಕರ್ತರು ಕೂಡ ಭಾಗಿಯಾಗ್ತಾರೆ. ಲಾಸ್ಟ್ ಟೈಮ್ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಆ ಭಾಗದಲ್ಲಿ ಅಬ್ಬರದ ಪ್ರಚಾರವನ್ನು ಮಾಡಿದರು ಪ್ರಿಯಾಂಕಾ ಗಾಂಧಿಯವರು. ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿತ್ತು ಅವ್ರಿಗೆ. ಅಲ್ಲಿ ಮತ್ತೆ ಕಾಂಗ್ರೆಸ್ ಮ್ಯಾಜಿಕ್ ಮಾಡ್ತು, 135 ಸೀಟ್ಗಳನ್ನು ಗೆಲ್ತು. ಈ ಬಾರಿ ಕೂಡ ಪ್ರಿಯಾಂಕಾ ಗಾಂಧಿಯವರ ವರ್ಚಸ್ಸು, ಅವರ ಅಬ್ಬರದ ಪ್ರಚಾರ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ನಮಗೆ ಜೂನ್ 4ಕ್ಕೆ ಗೊತ್ತಾಗುತ್ತೆ. ನೋಡಿ, ಗೃಹಲಕ್ಷ್ಮಿ ಯೋಜನೆಗೆ ಅವ್ರ ಕಡೆಯಿಂದನೇ ಚಾಲನೆ ಕೊಡಿಸಲಾಗಿತ್ತು ಬೆಂಗಳೂರಿನಲ್ಲಿ ಪ್ರಿಯಾಂಕಾ ಗಾಂಧಿ ಅವರಿಂದ. ಈಗ ಮಹಿಳಾ ಮತದಾರರನ್ನ ಕಾಂಗ್ರೆಸ್ ಕಡೆಗೆ ಸೆಳೆಯುವಂತಹ ಒಂದು ನಿಟ್ಟಿನಲ್ಲಿ ಪ್ರಿಯಾಂಕಾ ಗಾಂಧಿ ಅವರನ್ನ ಮತ್ತೆ ರಾಜ್ಯಕ್ಕೆ ಕರೆಸ್ತಾ ಇದ್ದಾರೆ. ಅದರಲ್ಲೂ ಗದಗ್ನಲ್ಲಿ ಒಂದು ಕಾರ್ಯಕ್ರಮ ಇದೆ, ಅಂದರೆ ಹಾವೇರಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ. ಇವತ್ತಿನ ಒಂದು ಪ್ರಚಾರದ ಸಭೆಯಲ್ಲಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಭಾಗಿಯಾಗ್ತಾರೆ. ಅಂದರೆ ಈಗ ಗೃಹಲಕ್ಷ್ಮಿ ಮೇನು ಗೃಹಲಕ್ಷ್ಮಿ ಇದೆ, ಅಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಪ್ರಸ್ತಾಪ ಮಾಡ್ತಾರೆ. ಅದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ವಾಗ್ದಾಳಿ, ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನು ಜನರ ಮುಂದೆ ಇಡುವುದು. ಲಾಸ್ಟ್ ಟೈಮ್ ಬಂದಾಗ ಅವರು ಭಾಷಣದಲ್ಲಿ ಅದೇ ವಿಚಾರ ಪ್ರಸ್ತಾಪವನ್ನು ಮಾಡಿದರು. ಈ ಮೋದಿಯವರು ಮಂಗಳಸೂತ್ರದ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಅವರು ಅಬ್ಬರಿಸಿದರು. ಇವತ್ತು ಕೂಡ ಆ ವಿಚಾರವನ್ನು ಪ್ರಸ್ತಾಪ ಮಾಡಬಹುದು. ಸಂಜೆ 5 ಗಂಟೆಗೆ ಗದಗ್ನ ಮುನ್ಸಿಪಲ್ ಕಾಲೇಜು ಮೈದಾನದಲ್ಲಿ ಬೃಹತ್ ಸಮಾವೇಶ ಇದೆ. ಪ್ರಿಯಾಂಕಾ ಗಾಂಧಿಯವರು ಅವರ ಅಭ್ಯರ್ಥಿ ಆನಂದ ಗಡ್ಡದೇವರ ಮಠ ಅವರ ಪರವಾಗಿ ಮತ ಶಿಕಾರಿಯನ್ನು ನಡೆಸಲಿದ್ದಾರೆ. ಜೊತೆಗೆ ಅಲ್ಲಿ ಇನ್ನುಳಿದಂತಹ ಸುತ್ತಮುತ್ತಲಿರುವಂತಹ ಕ್ಷೇತ್ರಗಳಿಗೂ ಕೂಡ ಇದು ಅನುಕೂಲ ಆಗಬಹುದು. ಅಂದರೆ ಪಕ್ಕದ ಧಾರವಾಡ ಕ್ಷೇತ್ರ ಆಗಿರಬಹುದು, ಜೊತೆಗೆ ಬಾಗಲಕೋಟೆ ಮತ್ತು ಬಳ್ಳಾರಿ, ಒಂದು 3-4 ಲೋಕಸಭಾ ಕ್ಷೇತ್ರಗಳ ಮೇಲೆ ಪರಿಣಾಮ ಬೀರಬಹುದು, ಸಾಧ್ಯತೆಗಳು ಇದ್ದಾವೆ. ಹಾಗಾಗಿ ಪ್ರಿಯಾಂಕಾ ಗಾಂಧಿ ಅವರನ್ನ ಕರೆಸಿಕೊಂಡು, ನೋಡಿ, ಈಗ ಅವರಲ್ಲಿ ರಾಯ್ಬರೇಲಿ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳ್ತಾ ಇದ್ರು, ಅಲ್ಲಿ ರಾಹುಲ್ ಗಾಂಧಿ ಅವರು ಸ್ಪರ್ಧೆ ಮಾಡ್ತಿದ್ದಾರೆ ಈಗ. ಹಾಗಾಗಿ ಈಗ ಅಲ್ಲಿ ಏನಾದರೂ ಸ್ಪರ್ಧೆಗಳಿದ್ರೆ ಬಹುಶಃ ಅವ್ರು ಬರ್ತಾ ಇರಲಿಲ್ವೇನೋ, ಪ್ರಚಾರಕ್ಕೆ ಮತ್ತೆ ಅಲ್ಲಿ ಟೈಮ್ ಕೊಡ್ಬೋದಾಗಿತ್ತು, ಕೊಡ್ತಿದ್ರು. ಬಟ್ ಈಗ ಇರುವಂಥ ಟೈಮ್ನಲ್ಲೇ ಮಿಂಚಿನ ಸಂಚಾರವನ್ನು ಮಾಡಲಿಕ್ಕೆ ಪ್ರಿಯಾಂಕಾ ಗಾಂಧಿ ಅವ್ರನ್ನ ರಾಜ್ಯ ನಾಯಕರು ಆಹ್ವಾನವನ್ನು ಕೊಟ್ಟರು. ಇವತ್ತು ಸಂಜೆ ಬರ್ತಾ ಇದ್ದಾರೆ. ನೋಡಿ, ಈಗ ಕೊನೆ ಹಂತದ ಪ್ರಚಾರ ಇದು. ಮೇ 7ಕ್ಕೆ 2ನೇ ಹಂತದ ಚುನಾವಣೆ 14 ಕ್ಷೇತ್ರಗಳಲ್ಲಿ ನಡೆಯುತ್ತೆ. ಇವತ್ತು ಮತ್ತು ನಾಳೆ 2 ರಾಷ್ಟ್ರೀಯ ಪಕ್ಷಗಳಿಗೆ ನಿರ್ಣಾಯಕವಾದಂಥ ದಿನಗಳು. ಇವತ್ತು ಮತ್ತು ನಾಳೆ